ಹಾಯ್ ವೆಲ್ಕಮ್ ಟು ಸಹನಾ ನಿತಿನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾನಿವತ್ತು ಮಾಡ್ತಾರೋ ರೆಸಿಪಿ ಬಂದು ಕರ್ಜಿಕಾಯಿ. ನಾವು ಅಂದರೆ ವರಮಹಾಲಕ್ಷ್ಮಿಗೆ ತಿಂಡಿ ಮಾಡ್ತಾ ಇರೋದು. ಸೊ ಅದನ್ನು ನಾವು ಹೇಗೆ ಮಾಡ್ತೀವಿ ಅಂತ ನಿಮಗೂ ಕೂಡ ತೋರಿಸೋಣ ಅಂತ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಬನ್ನಿ ಅದನ್ನು ಮಾಡೋದು ಹೇಗೆ, ಅದಕ್ಕೆ ಏನೇನು ಬೇಕು ಎಲ್ಲ ನೋಡ್ಕೊಂಡು ಬರೋಣ. ಮೊದಲಿಗೆ ಈ ಸೈಜ್ ಇರೋ 2 ಕೊಬ್ಬರಿಗಳನ್ನ ನಾನು ತೊಗೊಂಡಿದ್ದೀನಿ. ಆ ಕೊಬ್ಬರಿಗಳನ್ನ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಅದನ್ನು ಗ್ರೈಂಡ್ಗೆ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೀವು ಹಂಗೇ ಸರ್ಕೋಬೋದು, ಬಟ್ ಅಂದರೆ ತುಂಬ ಟೈಮ್ ಹಿಡಿಯುತ್ತಲ್ಲ, ಇದು ಬೇಗ ಆಗುತ್ತೆ ಅಂತ ಈ ಥರ ಮಾಡ್ಕೊಂಡಿದ್ದೀನಿ. ಮತ್ತು 1 ಪಾವ್ ಆಗುವಷ್ಟು ಹುರ್ಗಡ್ಲೆ, ಪಾವು ಎಲ್ಲರ ಮೇಲೆ ಇರುತ್ತಲ್ಲ, ಅದರ ಅಳತೆ. ಅದನ್ನು ಕೂಡ ಪುಡಿ ಮಾಡಿ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಮತ್ತು ಅರ್ಧ kg ಆಗುವಷ್ಟು ಸಕ್ಕರೆ, ಒಂದು 100 ಗ್ರಾಮ್ ಆಗುವಷ್ಟು ಬಿಳಿ ಎಳ್ಳನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಒಂದು ಬೌಲ್ ಒಳಗಡೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಒಂದು ಬಾಣಲಿಗೆ ಅರ್ಧ kg ಆಗುವಷ್ಟು ರವೆ ಮತ್ತು ಅರ್ಧ kg ಆಗುವಷ್ಟು ಮೈದಾ ತಗೋತಾ ಇದ್ದೀನಿ. ಇಲ್ಲಿ ರವೆ ಎಷ್ಟು ಹಾಕ್ತೀವಿ ಅಷ್ಟೇ ಮೈದಾ ಹಾಕಬೇಕು. ಎರಡನ್ನೂ ಸಮನೇ ಹಾಕಬೇಕಾಗಿರೋದು. ಇನ್ನು ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ಹಸಿಟ್ಟನ್ನ ಕಲಿಸ್ಕೋಬೇಕು. ಕಲಿಸಿದ್ರೆ ಹಸಿಟ್ಟು ಈ ರೀತಿ ಆಗಬೇಕು. ಅದು ತುಂಬ ಸಾಫ್ಟಾಗಿ ಮತ್ತು ಹಿಂಗೆ ಎಳೆದ್ರೆ ನಾರು ಥರ ಬಂದರೆ ಅದು ಚೆನ್ನಾಗಿರುತ್ತೆ. ಇನ್ನು ಅದು ಸ್ವಲ್ಪ ಸಾಫ್ಟ್ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆನೂ ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡು ಅದು ನೋಡಿ ಆ ಥರ ರೌಂಡಕ್ಕೂ ಬರಬೇಕು. ಮತ್ತು ಕೈಗೆಲ್ಲ ಅಂಟ್ಕೋಬಾರ್ದು ಅದು. ಆ ರೀತಿ ಬಂದರೆ ಅದು ರೆಡಿ ಆಗೈತೆ ಅಂತಲೇ ಅರ್ಥ. ಕಲಸಿರೋ ಹಿಟ್ಟನ್ನ ಒಂದು 10 ನಿಮಿಷ ನೆನೆಸೋಕ್ಕಿಡಿ. ಒಂದು 10 ನಿಮಿಷ ಆದರೂ ಅದು ಹಂಗೆ ಇರಬೇಕು. 10 ನಿಮಿಷ ಆಗಿದೆ ನೋಡಿ, ಇವಾಗ ಅದು ಎಷ್ಟು ಸಾಫ್ಟಾಗಿ ಆಗಿದೆ ಅಂತ. ಇವಾಗ ಅದನ್ನು ಸಣ್ಣ ಸಣ್ಣ ಉಂಡೆ ಥರ ಕಟ್ಟಿಟ್ಕೊಂಡಿದ್ದೀನಿ. ಆ ಉಂಡೆನ ನೀವು ಚಪಾತಿ ಲಟ್ಟಿಸ್ತೀರಲ್ಲ, ಆ ಥರ ಅಂದರೆ ಪೂರಿ ಸೈಜಲ್ಲಿ ಅದನ್ನು ಒತ್ತಿ ಇಟ್ಕೋಬೇಕು. ನೋಡಿ, ನಾನು ಈ ಸೈಜ್ಗೆ ಒತ್ತಿ ಇಟ್ಕೊಂಡಿದ್ದೀನಿ. ಇವಾಗ ಒತ್ತಿಟ್ಕೊಂಡಿರೋದನ್ನೆಲ್ಲ ನೀವು ಕರ್ಜಿಕಾಯಿ ಮಾಡೋದು ಯಾವುದ್ರಲ್ಲಿ ಮಾಡ್ತೀರಾ ಅದ್ರ ಮೇಲ್ಗಡೆ ಈ ಥರ ಹಾಕ್ಕೊಂಡು ಮೊದಲು ಪುಡಿ ಮಾಡಿ ಇಟ್ಕೊಂಡಿರೋದನ್ನ ಹಾಕಿ, ನಾವು ಇಲ್ಲಿ 1 ಸ್ಪೂನ್ ಅಷ್ಟೇ ಹಾಕೋದು, ಯಾಕೆಂದರೆ ನಮ್ಮದು ಚಿಕ್ಕ ಇರೋದ್ರಿಂದ 1 ಸ್ಪೂನ್ ಅಷ್ಟೇ ಇಡಿಸೋದು. 1 ಸ್ಪೂನ್ ಹಾಕಿ ಅದನ್ನು ಈ ರೀತಿ ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಮಾಡ್ಕೊಂಡಿದ ನಂತರ ಎಕ್ಸ್ಟ್ರಾ ಬಂದಿರೋ ಹಸಿಟ್ಟೆಲ್ಲ ತೆಗೆದಾಕಿದ್ರೆ ಈ ಥರ ಬರುತ್ತೆ. ನಾನಿವಾಗ ಒಂದು 10 ಮಾಡಿ ಇಟ್ಕೊಂಡಿದ್ದೀನಿ. ಹಂಗೇ ಎಣ್ಣೆನೂ ಕೂಡ ಕಾಯಕ್ಕಿಟ್ಟಿದ್ದೆ. ಇವಾಗ ಅದು ಎಣ್ಣೆನೂ ಕೂಡ ಕಾಯ್ದಿದೆ. ಇವಾಗ ಅದಕ್ಕೆ ಒಂದೊಂದೇ ಎಲ್ಲನೂ ಕೂಡ ಒಂದೇ ಸತಿ ಹಾಕ್ಬಿಡ್ತೀನಿ. ದೊಡ್ಡ ಬಾಣಲೆ ಇಟ್ಟಿದ್ದೀನಿ, ಎಲ್ಲ ಒಂದು ಸತಿ ಇಡಿಸುತ್ತೆ. ಎಲ್ಲ ಹಾಕಾದ್ಮೇಲೆ ಎಲ್ಲ ಚೆನ್ನಾಗಿ ಬೇಯಬೇಕು. ಅದು ವೈಟ್ ಕಲರ್ ಐತಲ್ವ, ಅದೆಲ್ಲ ಸ್ವಲ್ಪ ಬ್ರೌನ್ ಕಲರ್ಗೆ ಬಂದರೆ ಅದು ಬೆಂದೈತೆ ಅಂತ ಅರ್ಥ. ನೋಡಿ, ಇವಾಗ ಇಲ್ಲಿ ಕಾಣಿಸ್ತೈತಲ್ಲ, ಈ ಕಲರ್ ಬಂದರೆ ಸಾಕು, ಅದು ಎಲ್ಲ ಪೂರ್ತಿ ಬೆಂದೈತೆ ಅಂತಲೇ ಅರ್ಥ. ಇವಾಗ ಬೆಂದಿದೆ. ಅದನ್ನೆಲ್ಲ ನಾನು ತೆಗೆದು ಒಂದು ಪ್ಲೇಟ್ ಒಳಗಡೆ ಹಾಕೋತಾ ಇದ್ದೀನಿ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನಿಮ್ಮ ಮನೇಲಿ. ಟೇಸ್ಟ್ ಹೇಗಿದೆ ಅಂತ ಹಂಗೆ ಒಂದು ಕಮೆಂಟ್ ಮಾಡಿ. ಇವತ್ತಿನ ರೆಸಿಪಿ ಇದಾಗಿತ್ತು. ನಿಮಗೇನಾದ್ರು ಈ ರೆಸಿಪಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ಪ್ರತಿ ರೆಸಿಪಿ ವಿಡಿಯೋ ನಿಮಗೆ ಮೊದಲು ಬರುತ್ತೆ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ.